ಹರನೀಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದ ಹೆತ್ತರೆ ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನನ ತಾಮರೆಯುವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲುಕೊಂಡಂತೆ ಕೂಡಲ ಸಂಗಮದೇವ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನವರನ್ನ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ನೆನೆದು ಪರಮಗುರು ಪರಮಾರಾಧ್ಯರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರು, ಶ್ರೀ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯ ನಿರ್ಮಾಪಕರು ಆದ ಪರಮಗುರು ಹಾನಗಲ್ಲ ಕುಮಾರ ಮಹಾಶ್ರೀಗಳವರನ್ನ ಮೊದಲೇ ಧ್ಯಾನಿಸಿ, ಮಹಾ ತಪಸ್ವಿಗಳು, ವೀರ ವಿರಾಗಿಗಳು, ಶಿವಯೋಗ ಮೂರ್ತಿಗಳು ಆದ ಪರಮ ತಪಸ್ವಿಗಳಾದ ಪೂಜ್ಯ ಶಿವಬಸವ ಮಹಾಶಿವೇಗಳವರನ್ನ, ಪರಮ ಗುರುವರರಾದ ಶಿವಲಿಂಗ ಮಹಾಶಿವೇಗಳವರನ್ನ ಸ್ಮರಣೆ ಮಾಡ್ತಾ, ಇಂದು ಶ್ರೀ ಹುಕ್ಕೇರಿ ಮಠದ ಮಹಾ ತಪಸ್ವಿಗಳಾಗಿ ಹಾವೇರಿಯ ಪುಣ್ಯ ಪರಂಪರೆಯ ಹುಕ್ಕೇರಿ ಮಠದ ಘನ ಪರಂಪರೆಯನ್ನ ನಾಡಿನುದ್ದಕ್ಕೂ ಪಸರಿಸಿರುವ ಶಿವಯೋಗ ಸೂರ್ಯರಾಗಿ ಭಕ್ತ ಬಂಧುಗಳ ಭಾಗ್ಯ ವಿಧಾತರಾಗಿ ನಾಡಿನ ಭಕ್ತ ಸಂಕುಲದ ಅಭಿಮಾನದ ದೇವರಾಗಿರುವ ಶಿವಬಸವ ಮಹಾಸ್ವಾಮಿಗಳವರ ಪುರಾಣ ಪ್ರವಚನದಲ್ಲಿ ಇಂದು ಅಂದು ನಡೆದ ಪೀಠಾರೋಹಣದ ಪ್ರತ್ಯಕ್ಷ ದರ್ಶಿಗಳಾಗಲಿಕ್ಕೆ ನಾವು ನೀವೆಲ್ಲರೂ ಕೂಡ ಇಂದು ಸಾಕ್ಷಿಯಾಗಿದ್ದೇವೆ. ಈ ಒಂದು ಪವಿತ್ರ ಸಮಾರಂಭಕ್ಕೆ ಆಗಮಿಸಿ ನಮಗೆಲ್ಲ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ಹಿರಿಯರು, ಪೂಜ್ಯರು, ನಮಗೆಲ್ಲ ಮಾರ್ಗದರ್ಶಕರು ಆದಂತಹ ಶಿವಾನುಭವ ಚರಮೂರ್ತಿಗಳಾದ ಪೂಜ್ಯ ಶ್ರೀಮುನಿಪುರ ಶಿವಯೋಗೀಶ್ವರ ಮಹಾಸ್ವಾಮಿಗಳವರು ಗುಡ್ಡದ ಮೇಲೆ ವಿರಕ್ಮಠ ಪೂಜ್ಯರ ಸನ್ನಿಧಾನಕ್ಕೆ ಭಕ್ತಿಯ ಶರಣಗಳನ್ನು ಸಲ್ಲಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸುಂದರವಾಗಿ ಆಯೋಜಿಸಿ ಕಾರ್ಯಕ್ರಮವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸುತ್ತಿರುವಂಥ ನಮ್ಮ ಜೋಯಿಸರ ಹರಳಹಳ್ಳಿ ಶ್ರೀ ಕುಮಾರೇಶ್ವರ ಮಠದ ಉಸ್ತುವಾರಿಗಳು, ಬೆಳಗಾವಿ ಕಾರಂಜಿ ಮಠದ ಉತ್ತರಾಧಿಕಾರಿಗಳು, ಕ್ರಿಯಾಶೀಲ ಯತಿಗಳು ಆದ ಪೂಜ್ಯ ಡಾಕ್ಟರ್ ಶಿವಯೋಗಿ ದೇವರಿಗೆ ಶರಣಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೆ ಪುರಾಣ ಪ್ರವಚನವನ್ನು ಉಣಬಡಿಸುತ್ತಿರುವಂಥ ನಮ್ಮ ನಾಡಿನ ಖ್ಯಾತ ವಾಗ್ಮಿಗಳು, ಶಿವಾದ್ವೈತ ಪಂಡಿತರು, ಪೂಜ್ಯರು ಆದ ವೀರಬಸವ ದೇವರಿಗೆ ಶರಣಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ರಾಯಚೂರಿನ ಪರಮ ಪೂಜ್ಯರಿಗೆ ಶರಣೆಂದು, ಬಸವಲಿಂಗ ದೇವರಿಗೆ ಶರಣೆಂದು, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ದಾನಮ್ ದೇವಿ ಮಹಿಳಾ ಬಳಗದ ಅಧ್ಯಕ್ಷರಾದ ಮಾತೋಶ್ರೀ ಅಜ್ಜೇವಾಡಿ ಮಠ ಅವರಿಗೆ ಶರಣೆಂದು, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಜಿ ಹೊಟ್ಟಿಗೌಡರವರು ಮತ್ತು ಇನ್ನೋರ್ವ ಹಿರಿಯರಾದಂಥ ದಾಸೋಹಿಗಳಾದ ಗೌಡರಿಗೆ ಶರಣೆಂದು, ಇನ್ನುಳಿದೆಲ್ಲ ಸನ್ಮಾನಿತರೆ, ಕಲಾ ಬಳಗವೇ, ನೆರೆದಿರುವ ಜೋಯಿಸರ ಹರಳಹಳ್ಳಿ, ಹಾವೇರಿಯಿಂದ, ಲಿಂಗಹಳ್ಳಿಯಿಂದ ಮತ್ತು ಆಲದಕಟ್ಟೆಯಿಂದ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಂಥ ಆತ್ಮಕ್ಕೆ ಶರಣಾರ್ಥಿ. ಕಳೆದ ವರ್ಷ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಪೀಠಾರೋಹಣದ ಒಂದು ಸುಂದರವಾದ ಸನ್ನಿವೇಶವು ಕೂಡ ಇದೇ ಸಂದರ್ಭದಲ್ಲಿ ನಡೆದಿತ್ತು. ಅವತ್ತು ಹಾನಗಲ್ ಕುಮಾರಸ್ವಾಮಿಗಳಾಗಿ ಪೀಠಾರೋಹಣ ಮಾಡಿದ್ವಿ. ಇವತ್ತು ಹಾವೇರಿಯ ಶಿವಬಸವ ಸ್ವಾಮಿಗಳಾಗಿ ನಿಮ್ಮ ಮುಂದೆ ಪೀಠಾರೋಹಣಗೈದಿರುವಂಥದ್ದು ಬಹಳ ಒಳ್ಳೆಯ ವಿಶೇಷ. ಹಾನಗಲ್ ಕುಮಾರೇಶ್ವರರು ಹಾವೇರಿ ಶಿವಸ್ವಾಮಿಗಳು ಹೆಂಗಿದ್ರು ಅಂದರೆ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಅವರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ. ನೀವೆಲ್ಲ ಅನ್ಕೊಳ್ತಿರ್ತೀರಿ ಅವರೆಲ್ಲ ಬಹಳ ಆತ್ಮೀಯ ಗೆಳೆಯರಿದ್ದರು ಅಂತಂದ್ರೆ ಅವರು ಚಡ್ಡಿ ದೋಸ್ತರು ಅಂತಿರ್ತಾರೆ ಸಾಮಾನ್ಯ ಹಳ್ಳಿಗಳಲ್ಲಿ. ಆ ರೀತಿಯಾಗಿ ನಮ್ಮ ನಾಡಿನ ಶಿವಯೋಗ ಸಾಮ್ರಾಜ್ಯವನ್ನು ಆಳಿ ಈ ನಾಡಿನ ಭಕ್ತ ಸಂಕುಲವನ್ನು ಉದ್ಧರಿಸಿ ಯಾವ ನಾಡು ಅಜ್ಞಾನ ಅಂಧಕಾರದಲ್ಲಿ ಇತ್ತೋ
ಅಂತ ನಾಡಿಗೆ ಜ್ಞಾನ ಸೂರ್ಯರಾಗಿ ಉದಯಿಸಿ ಈ ನಾಡಿಗೆ ಬೆಳಕನ್ನು ನೀಡಿದವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಅದು ಜೋಯಿಸರ ಹರಳಳ್ಳಿಯವರು ಅನ್ನೋದು ಒಂದು ಪುಣ್ಯ ವಿಶೇಷ. ಈ ನಾಡಿನ ಮಣ್ಣಿನಲ್ಲಿ ಅವರು ಹುಟ್ಟಿ ಬೆಳೆದಿದ್ದಾರೆ, ಆಡಿ ನೆಲೆದಿದ್ದಾರೆ, ಓದಿ ಖುಷಿ ಪಟ್ಟಿದ್ದಾರೆ. ಅಂತಹ ಪುಣ್ಯ ಪರಿಸರದಲ್ಲಿ ಕುಳಿತುಕೊಂಡು ಶಿವಾನುಭವ ಕೇಳುವಂಥ ಯೋಗ ನಮಗೆ ನಿಮಗೆಲ್ಲ ಬಂದಿರುವಂಥದ್ದು ಬಹಳ ಪುಣ್ಯ ವಿಶೇಷ. ಕುಮಾರ ಮಹಾಸ್ವಾಮಿಗಳವರು, ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರು ಬಹಳ ಅವಿನಾಭಾವ ಸಂಬಂಧ. ಅಥಣಿಯ ಶೆಟ್ಟರ ಮಠದ ಪರಮ ತಪಸ್ವಿಗಳಾದ ಮರಳು ಸಿದ್ಧ ಮಹಾಸ್ವಾಮಿಗಳವರ ಕೃಪಾ ದೃಷ್ಟಿಯಿಂದ ಈ ಶಿವಯೋಗ ಮಾರ್ಗಕ್ಕೆ ಬಂದಂಥ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರು ಅವರನ್ನ ತಮ್ಮ ಕೊನೆಯ ಉಸಿರು ನಿಲ್ಲುವ ಸಂದರ್ಭದಲ್ಲಿ ಬಿದಿರಿ ಕುಮಾರ ಮಹಾಶ್ರೀಗಳವರ ಅಡಿಗೆ ಹಾಕಿ ಶಿವಬಸವ ದೇವರ ಜವಾಬ್ದಾರಿ ಇನ್ನು ಮುಂದೆ ನಿಮ್ದು ಅಂತ ಅವರು ಬಿದಿರಿ ಕುಮಾರ ಶ್ರೀಗಳವರಿಗೆ ಹಾಕ್ತಾರೆ. ಅವರು ಚಿನ್ಮಯಾನುಗ್ರಹ ದೀಕ್ಷೆಯನ್ನ ಸತ್ಸ್ಥಲ ಬ್ರಹ್ಮೋಪದೇಶವನ್ನು ನೀಡಿ ಅವರು ಸಂಗೀತದಲ್ಲಿ ಬಹಳ ದೊಡ್ಡ ಪಂಡಿತರು. ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳು ಮೇರಾಜ್ಯದ ಅನೇಕ ವಿದ್ವಾಂಸರ ಹತ್ತಿರ ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಅಧ್ಯಯನವನ್ನು ಮಾಡ್ತಾರೆ. ಬಹಳ ದೊಡ್ಡ ಪ್ರಕಾರ ವಾಗ್ಮಿಗಳು ಕೂಡ ಆಗಿರೋಣದ್ರಿಂದ ಪುರಾಣ ಪ್ರವಚನ ಹೀಗೆಲ್ಲ ಅಧ್ಯಯನವನ್ನು ಮಾಡುವುದರೊಂದಿಗೆ ನಾಡಿಗೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ಜನಜಾಗೃತಿಯನ್ನು ಮಾಡ್ತಾ ಹೋಗ್ತಾ ಇದೆ. ಅಂತಹ ಪುಣ್ಯ ಸಂದರ್ಭದಲ್ಲಿ ಬಿದಿರಿ ಕುಮಾರ ಶಿವೇಗಳವರು ಸವದತ್ತಿ ಕಲ್ಮಠದಲ್ಲಿ ಪ್ರವಚನವನ್ನ ನಮ್ಮ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರಿಂದ ಹೇಳಿಸ್ತಾ ಇರ್ತಾರೆ. ಈಗ ನಿಮ್ಗೆ ವೀರಬಸವ ದೇವರು ಶಿವಬಸವೇಗಳವ್ರ ಬಗ್ಗೆ ಪ್ರವಚನ ಪುರಾಣವನ್ನು, ಅವರ ಪವಾಡಗಳನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳುವ ಸಂದರ್ಭದಲ್ಲಿ ಸುಮಾರು 3 ತಿಂಗಳವರೆಗೆ ಅಖಂಡ ಬಸವ ಪುರಾಣ 16,000 ಜನರು ಸೇರುವಂತಹದ್ದು. ಈಗಿನ ಕಾಲದಲ್ಲಿ ಆಧುನಿಕ ಮಾಧ್ಯಮಗಳು, ತಂತ್ರಜ್ಞಾನಗಳು, ವಿದ್ಯುತ್ ಅಲಂಕಾರಗಳು, ಈ ಧ್ವನಿ ಸಾಂದ್ರಿಕೆ, ಧ್ವನಿ ಮುದ್ರಿಕೆಗಳು ಇವೆಲ್ಲ ಇಲ್ಲದೇ ಇರುವ ಕಾಲದಲ್ಲಿ ಬಹಳ ದೊಡ್ಡ ಪ್ರವಚನವನ್ನು ನೆರವೇರಿಸಿ ಸಾವಿರ ಜನರಿಗೆ ಬಸವ ಪುರಾಣವನ್ನು ಬೋಧನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಸವದತ್ತಿಗೆ ಹೋದ ಸಂದರ್ಭ ಶಿವಬಸವ ಮಹಾಸ್ವಾಮಿಗಳವರ ಭೇಟಿಯಾಗ್ತಾರೆ. ಇಂದು ಹುಕ್ಕೇರಿ ಮಠ ನಾಡಿನ ತುಂಬೆಲ್ಲ ಶಿಕ್ಷಣ, ಸಂಸ್ಕಾರ, ಸಾಹಿತ್ಯ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬಹಳ ದೊಡ್ಡ ಹೆಸರನ್ನ ಮಾಡಿದೆ. ಅಂದ್ರೆ ಹಿಂದೆ ಅನೇಕ ಜನ ಸ್ವಾಮಿಗಳು ಆಗಿ ಹೋದ್ರು ಕೂಡ ಶಿವಬಸವ ಮಹಾಸ್ವಾಮಿಗಳು ಬಂದ ಮೇಲೆ ಅದು ಸುವರ್ಣ ಯುಗ, ಹುಕ್ಕೇರಿ ಮಠದ ಸುವರ್ಣ ಯುಗ ಪ್ರಾರಂಭ ಆಯಿತು. ಹುಕ್ಕೇರಿ ಮಠ ಗುರುತಿಸುವಂತಾದೇ ಶಿವಬಸವ ಮಹಾಸ್ವಾಮಿಗಳವರಿಂದ. ಶಿವಬಸವ ಮಹಾಸ್ವಾಮಿಗಳವರ ಹೆಸರು ಕರೆದಾಕ್ಷಣೆ ಅವ್ರ ನೆನಪಿಗೆ ಬರೋದು ಹಾವೇರಿಯ ಹುಕ್ಕೇರಿ ಮಠ. ಈ ರೀತಿ ಹುಕ್ಕೇರಿ ಮಠಕ್ಕೆ ಒಂದು ದೊಡ್ಡ ಘನ ಪರಂಪರೆಯ ಭದ್ರ ಬುನಾದಿ ಹಾಕಿದವರು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದು ಬಹಳ ಹೆಮ್ಮೆ ಪಡಬೇಕಾಗಿರುವ ವಿಚಾರ. ಅವರು ಮಠದ ಸ್ವಾಮಿಗಳ ಆಗಲಿಕ್ಕೆ ಅವರನ್ನ ಸವದತ್ತಿಯಿಂದ ಕರೆತಂದವರೇ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರು. 1905ರಲ್ಲಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಶಿವಬಸವ ದೇವರನ್ನ ಕರೆತಂದು ಅವರಿಗೆ ಯಕ್ಕುಂಡಿಯ ಪೂಜ್ಯರಾದಂಥ ಮುರುಘೇಂದ್ರ ಮಹಾಸ್ವಾಮಿಗಳವರ ಕಡೆಯಿಂದ ಪೀಠಾರೋಹಣವನ್ನು ಮಾಡಿಸ್ತಾರೆ. ಈಗ ನಾವು ಒಬ್ರು ಕೂತಿದ್ದೇವೆ, ಅಧಿಕಾರ ಕೊಡ್ಬೇಕಂದ್ರೆ ಒಬ್ರು ಸ್ವಾಮಿಗಳು ಬೇಕು. ಗೃಹಸ್ಥಾಶ್ರಮದಲ್ಲಿ ಹೆಂಗೆ ಮದುವೆ ಮಾಡಲಿಕ್ಕೆ ನೀವು ಹೆಂಗೆ ಗಂಡ ಹೆಂಡತಿ ಹಾರ ಪರಸ್ಪರ ಬದಲಾವಣೆಯನ್ನು ಮಾಡ್ಕೊಳ್ತೀರಿ, ಹಾಗೆ ಗುರುಗಳು ಅಧಿಕಾರ ಕೊಡ್ಲಿಕ್ಕೆ ಒಬ್ಬರು ಗುರುಗಳು ಇರ್ತಾರೆ. ಆ ರೀತಿಯಾಗಿ ಯಕ್ಕುಂಡಿಯ ಮುರುಘೇಂದ್ರ ಮಹಾಸ್ವಾಮಿಗಳವರು ಶಿವಬಸವ ಮಹಾಸ್ವಾಮಿಗಳವರಿಗೆ ಅಧಿಕಾರ ಕೊಟ್ಟರು. ನಂತರ ಅವರನ್ನ ಶಿವಯೋಗ ಮಂದಿರದ ಏಳಿಗೆಗಾಗಿ ಸದಾಕಾಲ ಕುಮಾರ ಮಹಾಸ್ವಾಮಿಗಳವರು ಅವರನ್ನು ಕರ್ಕೊಂಡು ಹೋದರು. ಶಿವಯೋಗ ಮಂದಿರ ಟ್ರಸ್ಟ್ ಅನ್ನ ಮಾಡಿದರು. ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಆಜೀವ ಅಧ್ಯಕ್ಷರಾಗಿದ್ದುಕೊಂಡು ತಮ್ಮ ಜೀವನದ ಕೊನೆ ಉಸಿರಿನವರೆಗೂ ಕೂಡ ಹುಕ್ಕೇರಿ ಮಠಕ್ಕಾಗಿ ಅವರ ಜೀವನವನ್ನು ಸೇವಿಸಲಿಲ್ಲ. ಶಿವಯೋಗ ಮಂದಿರಕ್ಕಾಗಿ ತನುಮನ ಪ್ರಾಣವನ್ನೇ ಸಮರ್ಪಣೆ ಮಾಡಿದವರು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು. ಬಹಳ ದೊಡ್ಡ ಆತ್ಮೀಯತೆ ಕುಮಾರ ಮಹಾಸ್ವಾಮಿಗಳವರು. ಕುಮಾರೇಶ್ವರರು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದರೂ ಕೂಡ ಅವರು ಸಂಸ್ಥೆಯ ಅಧ್ಯಕ್ಷರಾಗಲಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿದ್ರು, ಅದಕ್ಕೂ ಅವರು ಅಧ್ಯಕ್ಷರಾಗಲಿಲ್ಲ. ಹಾನಗಲ್ ವಿರಕ್ತ ಮಠದ ಪೀಠಾಧಿಪತಿಗಳಾದರೂ ಕೂಡ ಆ ಮಠದ ಸ್ವಾಮಿಗಳಾಗಿ ಅವರು ಅಲ್ಲಿ ಸಿಂಹಾಸನದಲ್ಲಿ ಎಂದೂ ಕುಳಿತುಕೊಳ್ಳಲೇ ಇಲ್ಲ.
ಬಸವಣ್ಣನವರು ಶೂನ್ಯ ಪೀಠವನ್ನ ಸಂಸ್ಥಾಪನೆ ಮಾಡಿದ್ರು ಕಟ್ಟಿದ್ರು ಆ ಶೂನ್ಯ ಪೀಠದ ಅಧ್ಯಕ್ಷರು ಅಲ್ಲಮ ಪ್ರಭುದೇವರೇ ಆಗಬೇಕು ಎಂಬ ಸಂಕಲ್ಪ ಹೇಗೆ ಇತ್ತು ಹಾಗೆ ಶಿವಯೋಗ ಮಂದಿರದ ಸಂಸ್ಥಾಪನೆ ಮಾಡಿದ ನಂತರ ಅದಕ್ಕೆ ಅಧ್ಯಕ್ಷರಾಗಬೇಕು ಮತ್ತು ಕೊನೆಯ ಉಸಿರಿರುವವರೆಗೂ ಅವರೇ ಅಧ್ಯಕ್ಷರಾಗಿರ್ಬೇಕು ಅಂತ ಯಾವ ಸ್ವಾಮಿಗಳನ್ನ ಠರಾವ್ ಮಾಡಿದ್ರು ಅಂದ್ರೆ ಅದು ಹಾವೇರಿ ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳನ್ನ ಮಾಡಿದ್ರು. ಅವರು ಎಷ್ಟು ಸಮರ್ಪಣಾ ಮನೋಭಾವದಿಂದ ಕುಮಾರ ಮಹಾಸ್ವಾಮಿಗಳವ್ರ ಜೊತೆ ಇದ್ರು ಅನ್ನುವಂಥದ್ದು ನಮ್ಗೆ ನಿಜವಾಗ್ಲೂ ಇಂದಿನ ಕಾಲದಲ್ಲಿ ಬಹಳ ಆದರ್ಶಪ್ರಾಯವಾದಂಥ ಜೀವನವನ್ನು ಅವರು ಮುನ್ನಡೆಸಿದರು. ಕುಮಾರ ಶ್ರೀಗಳವರು ನಾಡಿನ ಹಳ್ಳಿಗಳಿಗೆಲ್ಲ ಹೋಗಿ ಭಿಕ್ಷಾಟನೆಯನ್ನು ಮಾಡಿಕೊಂಡು ಅವರು ಭಿಕ್ಷೆಯನ್ನು ತಂದು ಶಿವಯೋಗ ಮಂದಿರವನ್ನು ಬೆಳೆಸ್ತಾ ಇದ್ರು, ಒಟುಗಳಿಗೆ ಪೋಷಣೆಯನ್ನು ಮಾಡ್ತಾ ಇದ್ರು, ಶಿವಯೋಗ ಮಂದಿರದ ಶಾಖಾ ಮಠಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ರು. ಕುಮಾರ ಮಹಾಸ್ವಾಮಿಗಳವರ ಓಡಾಟದ ತೊಂದರೆಯನ್ನು ಅನುಭವಿಸಿರುವಂತಹದ್ದು ನೋಡಿ ಅವರು ಶೀಲಾ ಬಳಕೆ ಮಾಡಿ ಅಂತಂದ್ರೆ ಕಟ್ಟಿಗೆ ಸಹಿತ ತೊಯಿಸಿ ಒಣಗಿಸಿ ಅಡಿಗೆ ಮಾಡುವಂತಹದ್ದು, ಅಷ್ಟು ಶಿಲಾ ಬಳಕೆ ಮಡಿಯನ್ನ ಕುಮಾರ ಮಹಾಸ್ವಾಮಿಗಳವರು ಮಾಡ್ತಾ ಇದ್ರು. ಅವರು ಓಡಾಟವನ್ನು ನೋಡಿ ಕುಮಾರಪ್ಪ ನೀನು ನಾಡಿನ ತುಂಬೆಲ್ಲ ಓಡಾಡ್ತಿ, ಭಕ್ತಾದಿಗಳನ್ನ ಬೇಡಿ ತರ್ತಿ ಶಿವಯೋಗ ಮಂದಿರಕ್ಕೆ ನೀನು ತಂದು ಹಾಕ್ತಿಪ್ಪ, ನೀನು ಭಕ್ತರನ್ನು ಬೇಡು ನಾನು ಶಿವನ್ ಬೇಡ್ತೀನಿ, ಶಿವ ನನಗೆ ಕೊಡ್ತಾನ ಭಕ್ತ ನಿನಗೆ ಕೊಡ್ತಾನ, ಇವರೆಬ್ಬರು ಸೇಮ್ ಸಮಾನಾಗಿರುವಂಥವ್ರು ಎನ್ನುವಂಥದ್ದು ಎಷ್ಟು ದೊಡ್ಡ ಭಾವ ಇತ್ತು ಅನ್ನುವಂಥದ್ದು. ಅವರು ಒಂದೊಂದು ಸಂದರ್ಭದಲ್ಲಿ ಬಹಳ ಮುಗಿಸ್ಕೊಳ್ತಾ ಇದ್ರು, ಒಂದು ಸಾತ್ವಿಕ ಸಿಟ್ಟನ್ನ ಹೊಂದಿದ್ರು ಕೂಡ ಮತ್ತೆ ಅವರು ಕ್ಷಣಾರ್ಧದಲ್ಲಿ ಒಂದು 2 ದಿನ ಸುಮ್ಮನಾಗೋದು, ಮತ್ತೆ ಅವರು ಮಾತನಾಡೋದು. ಉದ್ದೇಶ ಏನಾಗಿತ್ತು ಅಂದ್ರೆ ನೀವು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು ಶಿವಬಸವ ಮಹಾಸ್ವಾಮಿಗಳವರ ಅಪೇಕ್ಷೆ ಆಗಿತ್ತು. ನಾವು ಸ್ವಾಮಿಗಳಾಗಿರುವಂತಹದ್ದು ವಿಶ್ರಾಂತಿಯನ್ನ ಪಡೆಯುವುದಕ್ಕಾಗೆಲ್ಲ ನಿಂತ ನೀರು ಕೆಟ್ಟು ಕುಂತು ಸ್ವಾಮಿ ಕೆಟ್ಟ ನಿರಂತರ ಸಮಾಜ ಸಂಚಾರ ಮಾಡ್ತಾ ಇದ್ದಾಗ ಮಾತ್ರ ಒಂದು ಮಠದ ಏಳಿಗೆ ಆಗ್ತದೆ ಎನ್ನುವಂಥದ್ದು. ಸ್ವಾಮಿ ಅಂದ್ರೆ ಮಠದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅನ್ನುವುದನ್ನ ಈ ನಾಡಿಗೆ ಪರಿಚಯಿಸಿಕೊಟ್ಟವರೇ ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಅಂದ್ರೆ ಜಂಗಮ ಚಲನಶೀಲವಾಗಿರಬೇಕು, ಕ್ರಿಯಾಶೀಲವಾಗಿರಬೇಕು ಅನ್ನೋ ದೂರದೃಷ್ಟಿಯನ್ನು ಹೊತ್ತುಕೊಂಡು ಕುಮಾರ ಮಹಾಶಿವಗಳವರು ಮುನ್ನಡೆದರು. ಶಿವಯೋಗ ಮಂದಿರದ ಅಧ್ಯಕ್ಷರಾಗಿ ಒಟುಗಳಿಗೆ ತಾಯಿಯಾಗಿ ಶಿವಬಸವ ಮಹಾಸ್ವಾಮಿಗಳವರು ತಾಯಿಯ ಪ್ರೀತಿಯನ್ನ ಸಾಧಕರಿಗೆ ಶಿವಬಸವ ಮಹಾಸ್ವಾಮಿಗಳವರು ನೀಡಿದರು ಅನ್ನುವಂಥದ್ದು ಬಹಳ ದೊಡ್ಡ ಇತಿಹಾಸ. ಅವರು ಸದಾಕಾಲ ಭಕ್ತರ ಚಿಂತನೆಯನ್ನ ಮಾಡ್ತಾ ಇದ್ರು ಕೂಡ ಅವರು ಶಿವಯೋಗದ ಅನುಷ್ಠಾನಕ್ಕೆ ವಿಶೇಷವಾದಂಥ ಶಕ್ತಿಯನ್ನ ಅವರು ಗಳಿಸಿದರು. ಅವರ ಶಿವಯೋಗದ ಶಕ್ತಿಯ ಮುಂದೆ ಕ್ರೂರ ಪ್ರಾಣಿಗಳಿಗೂ ಕೂಡ ಸಾತ್ವಿಕತೆಯನ್ನ ಪಡಿತಾ ಇದ್ವು ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡ್ತೇವೆ. ಶಿವಯೋಗ ಮಂದಿರದಲ್ಲಿ ಮಲಪ್ರಭಾ ನದಿ ಹರಿದಿದೆ. ನೀವೆಲ್ಲ ಬಹಳ ಜನ ಶಿವಯೋಗ ಮಂದಿರಕ್ಕೆ ಪಾದಯಾತ್ರೆ ಬರ್ತೀರಿ, ಬಂದಿರುವಂತಹ ಸಂದರ್ಭದಲ್ಲಿ ಹೊಳೆಗೆ ಹೋಗಿ ಸ್ನಾನ ಮಾಡಿ ಬಂದಿರ್ತೀರಿ. ಅಲ್ಲಿ ಮೇಲ್ಮಠ ಸಾರ್ವಜನಿಕರಿಗೆ ಯಾರಿಗೂ ಅಲ್ಲಿ ಪ್ರವೇಶ ಇಲ್ಲ. ಆ ಮೇಲ್ಮಠದಲ್ಲಿ ಮರದೇವರು ಸ್ನಾನ ಮಾಡುವಂತ ಒಂದು ಸ್ಥಳ. ಅಲ್ಲಿ ಶೌಚಕ್ಕೆ ಹೋಗಿ ಬಂದು ಕೈ ತೊಳ್ಕೊಳ್ಳೋದು, ಮುಖ ತೊಳ್ಕೊಳ್ಳುವಂತಹದ್ದು, ಮಡಿಯಾಗುವಂತಹದ್ದು. ಆ ಸಂದರ್ಭದಲ್ಲಿ ಒಟ್ಟು ಸಾಧಕರು ಹಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ 4ನೇ ತರಗತಿಗೆ ಓದ್ಲಿಕ್ಕೆ ಬಂದಿರ್ತಾರ. ಒಟ್ಟಾರೆ ಶಿವಯೋಗ ಮಂದಿರದ ನಿಯಮ 12ನೇ ವಯಸ್ಸಿನ ಒಳಗಡೆ ಶಿವಯೋಗಿ ಒಟ್ಟು ಸಾಧಕರಾಗಿ ಅಲ್ಲಿ ಪ್ರವೇಶ ಪಡೆಯಬೇಕು ಅನ್ನುವಂಥ ನಿಯಮಕ್ಕೆ ಬಹಳ ಚಿಕ್ಕ ಮಕ್ಕಳು ಅಲ್ಲಿ ಒಟ್ಟು ಸಾಧಕರಾಗಿ ಸನ್ಯಾಸಿ ಲೋಕಕ್ಕೆ ಬರ್ತಾರೆ. ಶಿವಬಸವ ಮಹಾಸ್ವಾಮಿಗಳವರು ಸಂಚಾರಕ್ಕೆ ಹೋಗಿ ಶೌಚಕ್ಕೆ ಹೋಗಿ ಬಂದು ಕೈ ತೊಳ್ಕೊಳ್ತಿರ್ತಾರೆ. ಅವರು ಕಲ್ಲು ಮಾಡಿ ಒಂದು ಮೊಸಳೆ ಮೇಲೆ ಕುಳಿತುಕೊಂಡು ಕೈ ತೊಳ್ಕೊಳ್ತಿರ್ತಾರೆ. ಸಾಮಾನ್ಯವಾಗಿ ನೀವೆಲ್ಲ ನ್ಯಾಷನಲ್ ಜಿಯೋಗ್ರಾಫಿಗಳು ನೋಡಿದ್ರೆ ಗೊತ್ತಾಗ್ತದೆ, ಒಮ್ಮೆ ಮೊಸಳಿ ಬಾಯಿ ಹಾಕ್ತದೆ ಅಂತಂದ್ರೆ ಯಾವ ಕಾಲಕ್ಕೂ ಬಿಡಂಗಿಲ್ಲ, ಅದನ್ನು ತಿಂದು ಹಾಕಿಬಿಡ್ತದೆ. ಅಷ್ಟು ಕ್ರೂರ ಪ್ರಾಣಿಯಾದಂತಹ ಮೊಸಳೆ ಮೇಲೆ ಕುಳಿತುಕೊಂಡು ಅದು ದಂಡಿಗೆ ಮಲ್ಕೊಂಡಂತ ನೋಡೇ ಇಲ್ಲ. ಅವರು ಅದರ ಮೇಲೆ ಕುತ್ಕೊಂಡು ಕೈ ತೊಳ್ಕೊಳ್ತಿರ್ತಾರ. ಅದು ಯಾವಾಗ ಅಳಗಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಶಿವಬಸವರಿಗೆ ಗೊತ್ತಾಗ್ತಿದೆ ಮೊಸಳಿನೇ ಅಂತ. ಅದು ನಸು ಮುಂಜಾನೆ ನಸುಕಿನ ಜಾವದಲ್ಲಿ ನಸುಗ ಕತ್ತಲೆ ಇರುವಂತಹ ಸಂದರ್ಭದಲ್ಲಿ ಶಿವಸ್ವಾಮಿಗಳು ನೋಡಿ ಆ ಪ್ರಾಣಿಗೆ ಆ ಮೊಸಳೆಗೆ ಹೇಳಿದ್ರು, ಇಲ್ಲಿ ಶಿವಗಳು ಸ್ನಾನ ಮಾಡ್ತಾರ, ಶೌಚಕ್ಕೆ ಹೋಗಿ ಬಂದು ಮುಖ ತೊಳ್ಕೊಳ್ತಾರ, ಕೈ ತೊಳ್ಕೊಳ್ತಾರಪ್ಪ, ಇನ್ನು ಮುಂದೆ ಶಿವಗಳು ಸ್ನಾನ ಮಾಡೋ ಜಾಗಕ್ಕೆ ನೀವು ಎಂದೂ ಬರಾಕ್ ಹೋಗ್ಬಾರ್ದ್ರಿ ಅಂತ ಆ ದುಃಖದ ಮೇಲೆ ಕೈ ಇಟ್ಟು ಮೊಸಳೆಯನ್ನು ಕಳಿಸಿದ್ರು. ವಿಶೇಷ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಶಿವಯೋಗ ಮಂದಿರ ಸ್ಥಾಪನೆಯಾಗಿ 116 ವರ್ಷ ಆದ್ರೂ ಕೂಡ ಬೇರೆ ಕಡೆ ಮೊಸಳೆ ಅಡ್ಡಾಡ್ತಾವ. ಕುರಿ ಎಳ್ಕೊಂಡು ಹೋತು, ಆಡು ಎಳ್ಕೊಂಡು ಹೋತು, ಮತ್ತೊಬ್ರು ಕಾಲು ಹಿಡ್ಕೊಂಡಿತ್ತು ಅಂತ ಹಿಂಗೆಲ್ಲ ನಮ್ಮ ಕಣ್ಣು ಮುಂದೆ ನಡೆದಿರುವಂತಹದ್ದು
116 ವರ್ಷ ಆದರೂ ಕೂಡ ಒಂದೇ ಒಂದು ಒಟ್ಟು ಸಾಧಕರಿಗೆ ಇನ್ನೂ ಮುಟ್ಟಿಲ್ಲ. ಅದು ಏನು ತೊಂದರೆ ಮಾಡಿಲ್ಲ. ಅದು ಶಿವಸೇವೆಯ ಪವಾಡದ ದೊಡ್ಡ ಶಕ್ತಿ. ಇಷ್ಟು ಅಪರೂಪವಾದಂಥ ಶಿವಯೋಗಿ ಸಾರ್ವಭೌಮರಾಗಿ ಶಿವದಾಸ ಮಹಾಶಿವಗಳವರು ಇದ್ರು ಅನ್ನೋ ಕಾರಣದಿಂದ ಇವತ್ತು ಶಿವಯೋಗಿ ಮಂದಿರ ಸಂಸ್ಥೆ ಅಂತ ಅನೇಕ ತ್ಯಾಗ ಯೋಗಿಗಳ ಪೂಜೆಯ ಫಲದಿಂದ ಶಿವಯೋಗಿ ಮಂದಿರಕ್ಕೆ ಅನೇಕ ವಿಘ್ನಗಳು ಬಂದರೂ ಆ ಯಾವ ವಿಘ್ನಗಳು ನಾಟೋದಿಲ್ಲ. ಇಂದಿನ ವೈಚಾರಿಕ ಯುಗದಲ್ಲಿ ಶಿವಯೋಗಿ ಮಂದಿರವನ್ನು ಟೀಕೆ ಮಾಡುವಂತ ಅನೇಕ ಜನರ ಮಧ್ಯದಲ್ಲಿಯೂ ಕೂಡ ಬೆಂಕಿಯಲ್ಲಿ ಅರಳಿದ ಹೂ ಅನ್ನೋ ರೀತಿಯಲ್ಲಿ ಸದಾಕಾಲ ಯಾವ ಸಂಸ್ಥೆ ಭಕ್ತರ ಹಿತಕ್ಕಾಗಿರ್ತದೆ, ಸಮಾಜದ ಒಳಿತಿಗಾಗಿರ್ತದೆ, ಇವತ್ತು ಕನ್ನಡ ನಾಡು ಅಕ್ಷರ ನಾಡಾಗಿ ಪರಿವರ್ತನೆಯಾಗಿದೆ ಅಂತಂದ್ರೆ ಅದರ ಪುಣ್ಯದ ಪರಿಶ್ರಮದ ಫಲ ಯಾವುದು? ಹಾಗೆಲ್ಲ ಕುಮಾರ ಮಹಾಸ್ವಾಮಿಗಳವರು ಅನ್ನುವಂಥದ್ದು ನಮ್ಮ ಸಮಾಜ ಮರಿಬಾರದು. ಕೇಲಿ ಸಂಸ್ಥೆ, ಬೇಲಿ ಸಂಸ್ಥೆ, ವೀರಶೈವ ವಿದ್ಯಾವರ್ಧಕ ಸಂಘ, ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಅವುಗಳು ಮುಖ್ಯವನ್ನಾಗಿಸಿಕೊಂಡು ನಮ್ಮ ನಾಡಿನ ಎಲ್ಲ ಮಠಗಳು ಶೈಕ್ಷಣಿಕವಾದಂಥ ಜಾಗೃತಿಯನ್ನು ಮಾಡ್ತಾ ಇದ್ರೆ, ಅವುಗಳು ಪುಸ್ತಕವನ್ನ ಪ್ರಕಟಣೆ ಮಾಡುವುದರೊಂದಿಗೆ ಸಾಹಿತ್ಯ ಪ್ರಸಾರವನ್ನು ಮಾಡ್ತಾ ಇದ್ರೆ, ಮಠಗಳ ಸ್ವಾಮಿಗಳಾಗಿ ಭಕ್ತರಿಗೆ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಎದೆಯ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ನಾವೆಲ್ಲರೂ ಸ್ವಾಭಿಮಾನದ ಬದುಕನ್ನ ಸಂಸ್ಕಾರಿತವಾಗಿ ಮುನ್ನಡೆಸಿಕೊಳ್ತಾ ಇದ್ದೇವೆ ಅಂದ್ರೆ ಕುಮಾರ ಶಿವಯೋಗಿಗಳವರು ಸ್ಥಾಪಿಸಿದ ಶಿವಯೋಗಿ ಮಂದಿರದ ಸ್ವಾಮಿಗಳವರ ಕೊಡುಗೆ ಬಹಳ ದೊಡ್ಡದಿದೆ ಎನ್ನುವಂತಹದ್ದು. ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡಿದಂಥವರು ಶಿವಯೋಗಿ ಮಂದಿರದಂತ ಸಂಸ್ಥೆಯಲ್ಲಿ ಕಲಿತಂತ ಅನೇಕ ಜನ ಮಹಾತ್ಮರು, ಪುಣ್ಯ ಪುರುಷರು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು. ಆ ಮಾಲಿಕೆಯಲ್ಲಿ ಶಿವಯೋಗಿ ಮಂದಿರ ಬಹಳ ದೊಡ್ಡ ಸೇವೆಯನ್ನ ಇಂದಿಗೂ ಕೂಡ ಮಾಡ್ತಾ ಇದೆ. ಶಿವಯೋಗಿ ಮಂದಿರದಲ್ಲಿ ಕಲಿತ ಸ್ವಾಮಿಗಳವರು ಕೂಡ ಮಾಡ್ತಾ ಇದ್ದಾರೆ. ಕಲಿಯದೇ ಇರುವಂತ ಶಿಷ್ಯ ಪ್ರಶಿಷ್ಯರು ಕೂಡ ಇವತ್ತು ಸಾಮಾಜಿಕವಾಗಿ ಬಹಳ ದೊಡ್ಡ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಪುಣ್ಯ ವಿಶೇಷ. ಹೀಗಾಗಿ ಕುಮಾರ ಶಿವಯೋಗಿಗಳವರ ಪಾತ್ರ ಬಹಳ ದೊಡ್ಡದು. ಅವರ ಜೊತೆಯಾಗಿ ಅವರ ಸಂಘಟಕರಾಗಿ ಸದಾಕಾಲ ಸಮಾಜದ ಒಳಿತಿಗಾಗಿ ಮುನ್ನಡೆದಂಥವರು ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳು. ಅವರು ನಿರಂತರವಾದಂಥ ಸಮಾಜದ ಜನರಿಗೆ ಒಳಿತನ್ನೇ ಮಾಡುವಂತಹದ್ದು. ಭವರೋಗ ವೈದ್ಯರು ಕೂಡ ಅವರು ಆಗಿದ್ರು ಅನ್ನುವಂಥದ್ದು. ಅವರು ಬಹಳ ಆಯುರ್ವೇದ ಪಂಡಿತರಾಗಿದ್ದರು. ಅವರು ಎಲ್ಲೇ ಶೌಚಕ್ಕೆ ಹೋದರೂ ಕೂಡ ಒಂದು 4 ವನಸ್ಪತಿ ಔಷಧಿಗಳನ್ನು ಹಿಡ್ಕೊಂಡೇ ಬರ್ತಾ ಇದ್ರು. ಈಗ ನಿಮಗೆಲ್ಲ ಶಿವಯೋಗಿ ದೇವರ ಹೇಳಿದ ಹಾಗೆ ಅವರು ಭದ್ರಶೆಟ್ಟಿ, ಡಾಕ್ಟರ್ ವಿನಾಯಕ್ ಭದ್ರಶೆಟ್ಟಿ ಅನ್ನುವಂಥವ್ರು ನಾಳೆ ಆಯುರ್ವೇದದ ಉಚಿತ ತರಬೇತಿಯನ್ನು ನಿಮಗೆಲ್ಲ ನೀಡ್ತಾರೆ ಮತ್ತು ತಪಾಸಣೆಯನ್ನು ಕೂಡ ಮಾಡ್ತಾರೆ. ಆಯುರ್ವೇದ ಬಹಳ ದೊಡ್ಡ ಪರಂಪರೆ. ಶಿವಬಸವ ಮಹಾಸ್ವಾಮಿಗಳವರ ಬಗ್ಗೆ ಅವ್ರಿಗೆ ಬಹಳ ದೊಡ್ಡ ಆಯುರ್ವೇದ ಜ್ಞಾನ ಇತ್ತು. ಅವ್ರ ಕಾಲ ಇಸವಾಗಿತ್ತು. ನೀವು ಇಷ್ಟೆಲ್ಲ ಭಕ್ತರಿಗೆ ಔಷಧಿಯ ಮೂಲಕ ನೀವೆಲ್ಲ ಆರೋಗ್ಯವನ್ನ ನೀಡ್ತೀರಿ, ನಿಮಗೊಂದು ಇಷ್ಟವಾಗೈತಿ, ನೀವ್ಯಾಕೆ ಅದನ್ನ ಉಪಚಾರ ಮಾಡಿಕೊಂಡು ಆರಾಮ ಮಾಡ್ಕೋಬಾರ್ದು ಅಂತ ಭಕ್ತರು ಕೇಳಿದ್ರೆ, ನೋಡಪ್ಪ ನಾನು ಬಹಳ ಜನರಿಗೆ ಔಷಧಿ ಕೊಟ್ಟು ಆರಾಮ ಮಾಡ್ತಾ ಇದ್ದೀನಿ, ಈ ಇಸುಗು ನಮ್ಮ ಜೊತೆನೇ ಬರ್ತದೆ, ಇದು ಹೋಗೋದು ನಡುವ ಹೋಗುವಂಥದ್ದಲ್ಲ, ಇದು ನನ್ನ ಜೊತೆನೇ ಬರ್ತದೆ ಅಂತ ಹೇಳಿ ಭಕ್ತರ ಭವರೋಗವನ್ನು ಕಳೆದ್ರು ತಮ್ಮ ರೋಗದ ಬಗ್ಗೆ ಎಂದಿಗೂ ವಿಚಾರ ಮಾಡಲಿಲ್ಲ. ಭಕ್ತನೇ ದೈವ, ಭಕ್ತನೇ ಮಮ ಭಕ್ತ ಮಮ ಅಧಿಕಾರ ಅನ್ನುವ ಭಕ್ತಿ ಶ್ರದ್ಧೆಯನ್ನ ಈ ನಾಡಿಗೆ ಬೆಳೆಸಿದಂಥವರು ಶಿವಬಸವ ಮಹಾಸ್ವಾಮಿಗಳವರು ಅನ್ನುವಂಥದ್ದು ಬಹಳ ಪುಣ್ಯ ವಿಶೇಷದಿಂದ ನಾವೆಲ್ಲ ಒಪ್ಪಿಕೊಳ್ಳುವಂಥದ್ದು. ಅಂತ ಪರಮ ತಪಸ್ವಿಗಳವರ ಪುರಾಣ ಪ್ರವಚನವನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಶಿವಬಸವ ಮಹಾಸ್ವಾಮಿಗಳವರು, ಅನಗಲ್ ಕುಮಾರ ಮಹಾಸ್ವಾಮಿಗಳವರು ಈ ನಾಡಿಗೆ ಒಂದು ದೊಡ್ಡ ಶಕ್ತಿಯನ್ನ ಹೊಂದಿದ್ರು ಮತ್ತು ಅವರ ಶಕ್ತಿನೇ ಈ ನಾಡಿಗೆ ಬಹಳ ದೊಡ್ಡ ಆಶೀರ್ವಾದವಾಗಿ ನೀಡಿದ ಪುಣ್ಯದ ಫಲ ಇವತ್ತು ನಾವೆಲ್ಲ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಮುನ್ನಡೆದಿದ್ದೇವೆ ಎನ್ನುವಂಥದ್ದು ಬಹಳ ಪುಣ್ಯ ವಿಶೇಷ. ಇವತ್ತು ನೀವೆಲ್ಲ ತಾಯಂದರು ಬಹುಸಂಖ್ಯಾತರು ಇಲ್ಲೆಲ್ಲ ಈ ಪ್ರವಚನವನ್ನು ಕೇಳಲಿಕ್ಕೆ ಬಂದಿರಿ. ನೀವೆಲ್ಲ ನಮ್ಮ ಪುರುಷರ ಸಂಖ್ಯೆ ಬಹಳ ಕಡಿಮೆ ಇದೆ ಅಲ್ಲ, ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟೆಲ್ಲ ಅದಾರ. ಆದರೂ ನೀವೆಲ್ಲರೂ ತಾಯಂದಿರ ಸಂಖ್ಯೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಬಹಳ ದೊಡ್ಡದಿದೆ. ನಾವು ಬಸ್ನಾಗ ಸೀಟ್ ಸಿಗಂಗಿಲ್ಲ ಅಂತ ಅನ್ಕೊಂಡಿದ್ವಿ. ನೀವು ನೋಡಿದ್ರ ನೀವು ಬಹಳ ದೊಡ್ಡ ಶಕ್ತಿ ನಿಮ್ದೆಲ್ಲ. ನಾರಿ ಶಕ್ತಿ ಇದು ಪಂಚ ಗ್ಯಾರಂಟಿ ಬಂದ ಮೇಲೆ ಬಸ್ನ್ಯಾಗ ಸೀಟ್ ಸಿಗಲಾರದಂತ ಪರಿಸ್ಥಿತಿ ಗಣಮಕ್ಳಿಗೆ ಆಗೈತಿ. ಅಲ್ಲಷ್ಟ ಅಂತ ಅನ್ಕೊಂಡಿದ್ದೆ. ಜೋಯಿಸಳ್ಳಿ ಬಂದು ನೋಡಿದ್ರೆ ಗಣಮಕ್ಕಳ ಅಗದಿ ಬೌಂಡ್ರಿ ಲೈನ್ಗೆ ಸರಿಸಿರುವಂತ ಉದಾಹರಣೆಯನ್ನು ನೋಡಿದ್ರೆ ನಮ್ಮ ಗಣಮಕ್ಕಳ ಪರಿಸ್ಥಿತಿ ಬಹಳ ಚಲೋ ಇದ್ದಾವ. ಆರಾಮ್ ಗಾಳಿ ಕುಂತಾರ ಆ ಕಡೆ. ಅಂದ್ರೆ ಉದ್ದೇಶ ಭಕ್ತಿ ಮಾಡೋದ್ರಲ್ಲಿ ನೀವೇ ಮುಂದು, ಶಿಕ್ಷಣ ಪಡೆಯುವುದರಲ್ಲಿ ನೀವೇ ಮುಂದು. 100 ವರ್ಷದ ಹಿಂದೆ
ಹಿರೇಕೆರೂರಿನಲ್ಲಿ ಅಕ್ಕಮಹಾದೇವಿ ಮಹಿಳಾ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣು ಸಂಸ್ಕಾರಿತವಾದರೆ ಈ ನಾಡೇ ಶಿಕ್ಷಣವಂತರಾಗಿ ಬೆಳೆಯಬಹುದು ಅನ್ನೋ ಉದ್ದೇಶದಿಂದ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲು ಮಹಿಳೆಯರಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ತೆರೆದವರು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅನ್ನೋದನ್ನು ನಮ್ಮ ಸಮಾಜ ಮರಿಬಾರದು. ಅವರು ಶಿಕ್ಷಣ ಕೊಟ್ಟಾರ, ಸಂಸ್ಕಾರ ಕೊಟ್ಟಾರ ಅಂತ ಇವತ್ತು ನೀವೆಲ್ಲ ಮನ್ಯಾಗ ಭಾಳ ಧಾರಿಸಿದ್ರಿಂದ ನಿಮ್ದ ಅಧಿಕಾರ ಇರ್ತದೆ, ತೆರೆತನೇ ಇರ್ತದೆ. ಅವರು ಊರಿಗೆ ರಾಜ ಆದ್ರೂ ಮನೆಗೆ ಬಂದ್ರೆ ಮತ್ತೆ ಮನ್ಯಾಗ ಹೋಮ್ ಮಿನಿಸ್ಟರ್ ಬೇರೆನೇ ಇರ್ತಾರೆ, ನೀವೇ ಇರ್ತೀರಿ. ಅಷ್ಟು ದೊಡ್ಡ ಪವರ್ಫುಲ್ ಮನೆಯಾಗಿರೋ ಚಾವಿ ಎಲ್ಲ ನಿಮ್ಮ ಕಡೆನೇ ಇರ್ತಾವೆ. ಇದಕ್ಕೆ ಕಾರಣ ನೀವೆಲ್ಲ ಶಿಕ್ಷಣವನ್ನು ಪಡೆದುಕೊಂಡಿದ್ದೀರಿ, ಸಂಸ್ಕಾರವನ್ನು ಕೂಡ ಪಡೆದುಕೊಂಡಿದ್ದೀರಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವ ವಿಚಾರ. ಹೀಗೆ ಮಹಿಳೆಯರಿಗೆ ದೊಡ್ಡ ಶಕ್ತಿಯನ್ನ ಕುಮಾರ ಮಹಾಶ್ವೇಗಳವರು ತುಂಬಿದವರು ತಾವೆಲ್ಲರೂ ಕೂಡ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಿವಯೋಗ ಮಂದಿರ ಸಂಸ್ಥೆ ಆ ಮೂಲಕ ಮಠಗಳ ಸ್ವಾಮಿಗಳನ್ನು ತಯಾರು ಮಾಡುವಂಥದ್ದು. ಸ್ವಾಮಿಗಳು ಮಠಕ್ಕಾದ ಮೇಲೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಸರ್ವಾಂಗೀಣ ಸಮಾಜದ ಅಭಿವೃದ್ಧಿಗೆ ತಾವು ಶ್ರಮವನ್ನು ವಹಿಸಿದರು ಅನ್ನುವಂಥದ್ದು ಬಹಳ ಖುಷಿ ಪಡುವಂಥ ವಿಚಾರ. ಆ ಮಾಲಿಕೆಯಲ್ಲಿ ಜೋಯಿಸರ ಹರಳಹಳ್ಳಿ ಬಹಳ ದೊಡ್ಡ ಕೊಡುಗೆ ಈ ನಾಡಿಗೆ. ಜೋಯಿಸರ ಹರಳಹಳ್ಳಿ ಕೊಡುಗೆಯನ್ನ ಸೂರ್ಯಚಂದ್ರರು ಹೇಗೆ ಶಾಶ್ವತವೋ ಅಷ್ಟೇ ಶಾಶ್ವತವಾದಂಥ ಸ್ಥಾನಮಾನ ಇಡೀ ನಮ್ಮ ಸಮಾಜದಲ್ಲಿ ಒಂದು ಊರು ಪಡೆದುಕೊಂಡಿದೆ ಅಂದರೆ ಅದು ಹೆಮ್ಮೆ. ಜೋಯಿಸರ ಹರಳಹಳ್ಳಿ ಎನ್ನುವಂಥದ್ದು ಬಹಳ ದೊಡ್ಡ ಕೊಡುಗೆ ಅದು. ಯಾಕೆ ಅಂದರೆ ಕುಮಾರಶ್ರೀಗಳವ್ರನ್ನ ಕೊಟ್ಟಂತ ಜನ್ಮಸ್ಥಳ ಇದು ಆಗಿರೋದ್ರಿಂದ ಕುಮಾರಶ್ರೀಗಳಂತ ಪುಣ್ಯ ಪುರುಷರು, ಮಳಶಾಂತೇಶ್ವರರು, ಗುರುಶಾಂತೇಶ್ವರರು ಅಂತ ಮಹಾ ತಪಸ್ವಿಗಳನ್ನು ಕೊಟ್ಟಿರುವಂತ ಪುಣ್ಯ ನಾಡಿದಾಗಿರೋದ್ರಿಂದ ಈ ಒಂದು ಊರಿನ ಮಠ ಅದು ಸಾಲಿ ಮಠ. ಸಾಲಿ ಮಠ ನಿರಂತರವಾಗಿ ಮಕ್ಕಳಿಗೆ ಸಾಲಿಯನ್ನ ಕಲಿಸ್ತಾ ಇರೋದ್ರಿಂದ, ಮಕ್ಕಳಿಗೆ ವಿದ್ಯಾಬೋಧೆಯನ್ನು ಮಾಡ್ತಾ ಇರೋದ್ರಿಂದ, ಅನಕ್ಷರಸ್ಥರಿಗೆ ಶಿಕ್ಷಣದ ಬೀಜವನ್ನು ಬಿತ್ತುತ್ತಾ ಇರೋದ್ರಿಂದ ಯಾವ ಮನೆಯಲ್ಲಿ ಶಾಲೆಯ ಕೆಲಸಗಳು ಪ್ರಾರಂಭವಾಗಿರ್ತವೆಯೋ ಆ ಮಠಕ್ಕೆ ಸಾಲಿ ಮಠ ಅಂತ ಹೆಸರು ಬಂತು ಅನ್ನುವಂಥದ್ದು ನಾವೆಲ್ಲ ಹಿಂದೆ ಓದಿದ್ದೇವೆ, ಇಂದಿಗೂ ಕೂಡ ಅಂಥವುಗಳನ್ನು ನೋಡ್ತೇವೆ. ಆ ಮಾಲಿಕೆಯಲ್ಲಿ ನಮ್ಮದು ಸಾಲಿ ಮಠ ಇರೋದ್ರಿಂದ ನಮ್ಮ ನಾಡಿನ ತುಂಬೆಲ್ಲ ಶಾಲೆಗಳಾಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಇವತ್ತು ದೊಡ್ಡ ದೊಡ್ಡ ಕೇಲಿ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಸಮಾಜದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದ್ದಾವೆ ಅಂದರೆ ಅದರ ಹಿಂದಿನ ಪ್ರೇರಣಾ ಶಕ್ತಿ ಹಾನಗಲ್ ಕುಮಾರಸ್ವಾಮಿಗಳು ಅನ್ನೋದನ್ನು ನಮ್ಮ ಸಮಾಜ ಮರಿಬಾರದು ಅನ್ನುವಂಥದ್ದು